ನಮಸ್ಕಾರ ಬಂಧುಗಳೇ. ಸಂವಿಧಾನಾತ್ಮಕವಾಗಿ 3 ಅಂಗಗಳನ್ನ ನಾವು ತಿಳಿದಿದ್ದೇವೆ. ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ 3 ಅಂಗಗಳ ಸದಸ್ಯರಾಗಬೇಕಾದರೆ ತನ್ನದೇ ಆದಂತಹ ನಿಯಮಗಳನ್ನ ರೂಪಿಸಿರುವಂತಹ, ತನ್ನದೇ ಆದ ನಿಯಮಗಳನ್ನ ಹೊಂದಿರುವಂತಹ, ತನ್ನದೇ ಆದ ಪರೀಕ್ಷಾ ಪದ್ಧತಿಯನ್ನ ಹೊಂದಿರುವಂತಹ, ತನ್ನದೇ ಆದ ಕಾನೂನಾತ್ಮಕ ಪರವಾನಗಿಯನ್ನು ಹೊಂದಿರುವಂತಹ ಕೆಲವೊಂದು ನಿಯಮಗಳನ್ನ ಇಲ್ಲಿ ಪಾಲನೆ ಮಾಡಲೇಬೇಕು. ಮತ್ತೊಂದು ಅಂಗ ಇದೆ, ಅದೇ ಪತ್ರಿಕಾ ರಂಗ. ಇದನ್ನ ಸಂವಿಧಾನಾತ್ಮಕವಾಗಿ ಗುರುತಿಸದೇ ಇದ್ದರೂ 4ನೇ ಅಂಗ ಅಂತೇಳಿ ಕರೆಯಲಾಗುತ್ತೆ. ಶಾಸಕಾಂಗದ ಸದಸ್ಯರಾಗಬೇಕಾದರೆ ಜನರಿಂದ ಆಯ್ಕೆ ಆಗಬೇಕು. ಅದಕ್ಕೆ ತನ್ನದೇ ಆದಂತಹ ಕಾನೂನುಗಳಿವೆ, ನಿಯಮಗಳಿವೆ. ಆ ನಿಯಮಗಳನ್ನ ಪಾಲನೆ ಮಾಡಿದರಷ್ಟೇ ನೀವು ಶಾಸಕಾಂಗದ ಸದಸ್ಯರಾಗಲು ಸಾಧ್ಯ. ಕಾರ್ಯಾಂಗದ ಸದಸ್ಯರಾಗಬೇಕಾದರೆ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಬೇಕು. ಈ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಬೇಕಾದರೆ ಶಾಸಕಾಂಗದ ಸದಸ್ಯರಾಗಿರ್ಬೇಕು. ಇಲ್ಲಿ ಶಾಸಕಾಂಗದ ಸದಸ್ಯರ ನಿಯಮಗಳನ್ನ ಕಾರ್ಯಾಂಗದ ಸದಸ್ಯರು ಪೂರೈಸ್ತಾರೆ. ಮತ್ತೊಂದು ಕಡೆ ಅಧಿಕಾರಿಗಳಾಗಬೇಕಾದರೆ ಪರೀಕ್ಷೆಗಳನ್ನ ಎದುರಿಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಶ್ರೇಣಿಯಲ್ಲಿ ರ್ಯಾಂಕ್ ಅನ್ನ ಪಡೆದು ಇಲ್ಲಿ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸಬಹುದು. ನ್ಯಾಯಾಂಗದ ಸದಸ್ಯರಾಗಬೇಕಾದ್ರೆ ಅಂದ್ರೆ ಒಂದು ಕಡೆ ನ್ಯಾಯಾಧೀಶರಾಗಬೇಕಾದರೆ ಅದಕ್ಕೆ ಆದಂತಹ ಪರೀಕ್ಷೆಯನ್ನ ಎದುರಿಸಿ ಉತ್ತೀರ್ಣರಾಗಬೇಕು. ವಕೀಲರಾಗಬೇಕಾದರೆ ಬಾರ್ ಕೌನ್ಸಿಲ್ ನಡೆಸುವಂತಹ ಪರೀಕ್ಷೆಯನ್ನ ಎದುರಿಸಿ ಆ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿ ನಂತರ ಲೈಸೆನ್ಸ್ ಅನ್ನ ಪಡಿಬೇಕು. ಲೈಸೆನ್ಸ್ ಇಲ್ಲದೆ ನೀವು ವಕೀಲರಾಗಲು ಸಾಧ್ಯವೇ ಇಲ್ಲ. ಉದಾಹರಣೆಗೆ ನೀವು ವೈದ್ಯರಾಗಬೇಕಾದ್ರೂ ಕೂಡ ಲೈಸೆನ್ಸ್ ಅನ್ನ ಪಡೆಯಲೇಬೇಕು. ಈ ಲೈಸೆನ್ಸ್ ಪಡಿಬೇಕಾದ್ರೆ ತನ್ನದೇ ಆದಂತಹ ಶೈಕ್ಷಣಿಕ ಹಿನ್ನೆಲೆಯನ್ನ ಹೊಂದಿರಬೇಕು. ಮತ್ತೆ ಪ್ರಮಾಣ ಪತ್ರಗಳನ್ನ ಹೊಂದಿರಬೇಕು. ಈ ಪ್ರಮಾಣ ಪತ್ರಗಳು ಮತ್ತೆ ಶೈಕ್ಷಣಿಕ ಹಿನ್ನೆಲೆ ಇದ್ದರಷ್ಟೇ ವೈದ್ಯರಾಗಲು ಸಾಧ್ಯ. ಅದೇ ಮಾದರಿಯಲ್ಲಿ ಶಿಕ್ಷಕರಾಗಬೇಕಾದರೆ, ಉಪನ್ಯಾಸಕರಾಗಬೇಕಾದರೆ ಪರೀಕ್ಷೆಗಳನ್ನ ಎದುರಿಸಿ ಇಲ್ಲಿ ಉಪನ್ಯಾಸಕರಾಗಬಹುದು ಅಥವಾ ಶಿಕ್ಷಕರು ಆಗಬಹುದು. ಆದರೆ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವಂತಹ ಪತ್ರಿಕಾ ರಂಗದ ಸದಸ್ಯರಾಗಬೇಕಾದರೆ ಯಾವುದೇ ಪರೀಕ್ಷೆಯನ್ನ ಎದುರಿಸಲು ಅವಕಾಶ ಇಲ್ಲ. ಸರ್ಕಾರ ಇದಕ್ಕೆ ಲೈಸೆನ್ಸ್ ಅನ್ನು ಕೂಡ ನೀಡುವುದಿಲ್ಲ. ಸಂಪಾದಕರಾಗಿರಬಹುದು ಅಥವಾ ಎಡಿಟೋರಿಯಲ್ ಟೀಮ್ ಆಗಿರಬಹುದು, ವರದಿಗಾರರಾಗಿರಬಹುದು ಅಥವಾ ಕ್ಯಾಮ್ರಾಮ್ಯಾನ್ ಕೂಡ ಆಗಿರಬಹುದು. ಇವರಿಗೆ ಯಾವುದೇ ಲೈಸೆನ್ಸ್ ಇಲ್ಲ. ಎಲ್ಲಿಯೂ ಸಲ್ಲದವರು ಪತ್ರಿಕಾ ರಂಗದಲ್ಲಿ ಸಲ್ಲುತ್ತಾರೆ ಎಂಬ ಮಾತು ಈ ಪತ್ರಿಕಾ ರಂಗದಲ್ಲಿ ಇದೆ. ಅಂದ್ರೆ ಎಲ್ಲಿಯೂ ಕೆಲಸ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಿ ಯಾರೋ ಕೈಯಲ್ಲಿ ಬರೆಸುವುದರ ಮೂಲಕ ಅವರು ಸಂಪಾದಕರಾಗಬಹುದು ಅಥವಾ ವರದಿಗಾರರಾಗಿಯೂ ಕೂಡ ಹೆಸರನ್ನ ಪಡೆಯಬಹುದು. ಅವರಿಗೆ ಓದಲು ಬರುತ್ತದೋ ಅಥವಾ ಬರೆಯಲು ಬರುತ್ತದೋ ತಿಳಿದಿಲ್ಲ, ಆದರೆ ಅವರು ಕೂಡ ಪತ್ರಕರ್ತರಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಬಂಧುಗಳೇ, ಈ ಪತ್ರಿಕಾ ರಂಗದ ವಿಚಾರವನ್ನ ಈಗ ತೆಗೆದುಕೊಳ್ಳೋಣ. ನೀವು ಯಾವುದೇ ಸಭೆ ಸಮಾರಂಭವನ್ನ ನಡೆಸಿದರೆ, ಸರ್ಕಾರಿ ಕಾರ್ಯಕ್ರಮಗಳು ನಡೆದರೆ ಅಲ್ಲಿ ತಂಡೋಪತಂಡವಾಗಿ ಪತ್ರಕರ್ತರು ಬಂದು ಕುಳಿತಿರ್ತಾರೆ. ಒಂದು ದಶಕದ ಹಿಂದೆ ನೀವು ಗಮನಿಸಿದ್ದರೆ ಇಲ್ಲಿ ಕೆಲವೇ ಪತ್ರಕರ್ತರು ಆ ಸಮಾರಂಭಕ್ಕೆ ಹಾಜರಾಗಿ ಸಮಾರಂಭದಲ್ಲಿ ನಡೆಯುತ್ತಿದ್ದಂತಹ ವಿಚಾರಗಳನ್ನ ವರದಿ ಮಾಡಿಕೊಂಡು ನಂತರ ತೆರಳಿ ಪತ್ರಿಕೆಗಳಲ್ಲಿ ಬರೆಯುತ್ತಿದ್ದರು. ತಮ್ಮದೇ ಆದಂತಹ ಗೌರವವನ್ನ ಉಳಿಸಿಕೊಂಡಿದ್ದರು, ತಮ್ಮದೇ ಆದಂತಹ ಬರವಣಿಗೆ ಶೈಲಿಯನ್ನ ಹೊಂದಿದ್ದರು, ತಮ್ಮದೇ ಆದಂತಹ ಗೌರವಗಳನ್ನ ಹೊಂದಿದ್ದರು. ಇಂದು ಪತ್ರಕರ್ತರು ಎಂದರೆ ಮೂಗು ಮುರಿಯುವಂತಹ ಕಾಲ ಬಂದಿದೆ. ಅಂದ್ರೆ ಯಾವುದೇ ಸಭೆ ಸಮಾರಂಭ ನಡೆಸಬೇಕಾದರೆ ಸಭೆ ಸಮಾರಂಭ ನಡೆಸುವವರು ಕೈ ತುಂಬ ಹಣವನ್ನ ಇಟ್ಟಿರಬೇಕು ಎಂಬ ಮಾತುಗಳು ಈಗ ಕೇಳಿ ಬರುತ್ತಿದೆ. ಇಂದು ಪತ್ರಕರ್ತರು ಎಂದರೆ ಮೂಗು ಮುರಿಯುವಂತಹ ಕಾಲ ಸೃಷ್ಟಿಯಾಗಿದೆ. ಬಂಧುಗಳೇ, ಈ ಪತ್ರಕರ್ತರಲ್ಲಿ ನಿಜ ಪತ್ರಕರ್ತರು ಇದ್ದಾರೆ, ಓದಲು ಬರೆಯಲು ಬರದೇ ಇರುವಂತಹ ಪತ್ರಕರ್ತರು ಇದ್ದಾರೆ, ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕೆಲಸ ಮಾಡುವಂತಹ ಪತ್ರಕರ್ತರು ಇದ್ದಾರೆ. ಇವರೆಲ್ಲರಿಗೂ ಸಂಘಗಳು ಅಂದ್ರೆ ಪತ್ರಕರ್ತರ ಸಂಘಗಳು ಸದಸ್ಯತ್ವ ಕಾರ್ಡ್ ಅನ್ನ
ನೀಡಿದ್ದಾರೆ. ಆ ಸದಸ್ಯತ್ವ ಕಾರ್ಡೆ ಅವರಿಗೆ ಲೈಸೆನ್ಸ್ ಎಂಬ ರೀತಿ ವರ್ತಿಸುತ್ತಿದ್ದಾರೆ. ಬಂಧುಗಳೇ, ಈಗ ನಿಜವಾದ ವಿಚಾರ ಏನು ಅಂತ ಹೇಳಿದ್ರೆ, ಪತ್ರಕರ್ತರಿಗೆ ಲೈಸೆನ್ಸ್ ಅವಶ್ಯಕತೆ ಇದೆಯಾ? ಖಂಡಿತವಾಗಿಯೂ ಇದೆ. ಯಾಕೆ ಅಂದರೆ, ಇಂದು ಪತ್ರಕರ್ತರು ತಂಡೋಪತಂಡವಾಗಿ ಗುಂಪು ಗುಂಪಾಗಿ ಸಭೆ ಸಮಾರಂಭ ನಡೆಯುವಂತ ಸ್ಥಳಗಳಿಗೆ ಮುನ್ನುಗ್ಗುತ್ತಿದ್ದಾರೆ. ಇದು ಸಭೆ ಸಮಾರಂಭವನ್ನ ಆಯೋಜನೆ ಮಾಡುವ ಸಂಘಟಕರಲ್ಲಿ ಭಯವನ್ನ ಸೃಷ್ಟಿ ಮಾಡುತ್ತಿದೆ. ನಿಜ ಪತ್ರಕರ್ತರು ಸುದ್ದಿಯನ್ನ ಸಂಗ್ರಹ ಮಾಡಿ ತಮ್ಮ ಪತ್ರಿಕೆಗಳಲ್ಲಿ, ತಮ್ಮ ವಾಹಿನಿಗಳಲ್ಲಿ ಪ್ರಸಾರ ಮಾಡ್ತಾರೆ. ಆದರೆ ಕೆಲವು ಪತ್ರಕರ್ತರ ಮುಖವನ್ನ ಹೊಂದಿರುವಂತಹ ಕೆಲವು ಕಿಡಿಗೇಡಿಗಳು ಅವರನ್ನ ಬೆದರಿಸುವ, ಬ್ಲ್ಯಾಕ್ ಮೇಲ್ ಮಾಡುವ, ಅಧಿಕಾರಿಗಳನ್ನ ಬೆದರಿಸುವ, ಬ್ಲ್ಯಾಕ್ ಮೇಲ್ ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇವರಲ್ಲಿ ನಿಜವಾದ ಪತ್ರಕರ್ತರು ಯಾರು? ಪತ್ರಕರ್ತರ ಸೋಗಿನಲ್ಲಿರುವಂತಹ ಡೋಂಗಿ ಪತ್ರಕರ್ತರು ಯಾರು ಎಂದು ಗುರುತಿಸಲು ಅಸಾಧ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಈ 1 ದಶಕಗಳ ನಂತರ ಪತ್ರಿಕಾ ರಂಗ ತನ್ನ ಹೆಸರನ್ನ ಕೆಡಿಸಿಕೊಂಡಿದೆ. ವಸೂಲಿ ಪತ್ರಕರ್ತರಿಂದ ಪತ್ರಿಕಾ ರಂಗ ತಳಮಟ್ಟವನ್ನ ಸೇರುತ್ತಿದೆ. ಈಗ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವಂತಹ, ರಾಜಕಾರಣಿಗಳ ತಪ್ಪನ್ನ ಎತ್ತಿ ತೋರಿಸುವಂತಹ ಪತ್ರಕರ್ತರ ಸಂಖ್ಯೆ ಕಡಿಮೆಯಾಗುತ್ತಿದೆ. ನೈಜ ಪತ್ರಕರ್ತರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಧ್ವನಿ ಹೊಂದಿರುವಂತಹ ಪತ್ರಕರ್ತರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಈಗ ಏನಿದ್ದರೂ ಜೈಕಾರ ಹಾಕುವ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ರಾಜಕೀಯ ಪಕ್ಷಗಳ ಧ್ವನಿಯಾಗಿ ಕೆಲಸವನ್ನು ನಿರ್ವಹಿಸುವಂತಹ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ಪತ್ರಕರ್ತರಿಗೆ ತನ್ನದೇ ಆದಂತಹ ಶೈಕ್ಷಣಿಕ ಹಿನ್ನೆಲೆ ಇಲ್ಲದೆ ಇರುವುದು, ಸರ್ಕಾರ ಶೈಕ್ಷಣಿಕ ಮಾನದಂಡವನ್ನ ರೂಪಿಸದೇ ಇರುವುದು, ಪತ್ರಕರ್ತರಿಗೆ ಲೈಸೆನ್ಸ್ ಅನ್ನ ಕೊಡದೇ ಇರುವುದು, ಪತ್ರಕರ್ತರು ಇವರಿಗೆ ಇಂತಹದೇ ನಿಯಮಗಳು ಇರಬೇಕು, ಇಂತಹದೇ ಕ್ರೈಟೀರಿಯಾ ಇರಬೇಕು ಎಂಬ ನಿಯಮಗಳನ್ನ ರೂಪಿಸದೇ ಇರುವುದು ಈ ಪರಿಸ್ಥಿತಿಗೆ ಕಾರಣವಾಗಿದೆ. ನೀವು ಒಮ್ಮೆ ಯೋಚಿಸಿ, ಎತ್ತ ಕಡೆ ನೋಡಿದರೂ ಪತ್ರಕರ್ತರ ಸೋಗಿನಲ್ಲಿರುವಂತಹ ಪ್ರೆಸ್ ಎಂಬ ಬೋರ್ಡನ್ನು ಹಾಕಿರುವಂತಹ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಅವರು ನಿಜವಾಗಲೂ ಪತ್ರಕರ್ತರ ಅಥವಾ ಪತ್ರಕರ್ತರ ಸೋಗಿನಲ್ಲಿರುವಂತಹ ಕಳ್ಳ ಪತ್ರಕರ್ತರ ಎಂಬುದನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರವನ್ನ ಯಾರೂ ಕೂಡ ಹೊಂದಿಲ್ಲ. ಕಾರ್ಯನಿರತ ಪತ್ರಕರ್ತರ ಸಂಘ, ಸಂಪಾದಕರ ಸಂಘ, ಈ ಎಲ್ಲಾ ಸಂಘಗಳಲ್ಲೂ ತಮಗೆ ಬೇಕಾದ ಹಿಂಬಾಲಕರಿಗೆ ಸದಸ್ಯತ್ವವನ್ನ ನೀಡಲಾಗುತ್ತಿದೆ. ಅವರಿಗೆ ಯಾವುದೇ ಪರೀಕ್ಷೆಯನ್ನು ನಡೆಸದೆ ಅವರಿಗೆ ಓದಲು ಬರುತ್ತದ, ಬರೆಯಲು ಬರುತ್ತದ ಎಂಬ ಸಾಮಾನ್ಯ ಜ್ಞಾನವೂ ಹೊಂದಿರದ, ಸಾಮಾನ್ಯ ಜ್ಞಾನವೂ ಇಲ್ಲದಂತಹ ವ್ಯಕ್ತಿಗಳಿಗೆ ಸಂಘದ ಸದಸ್ಯತ್ವವನ್ನ ನೀಡಲಾಗುತ್ತಿದೆ. ಇನ್ನಾದರೂ ಸರ್ಕಾರ ಪತ್ರಕರ್ತರಿಗೆ ಲೈಸೆನ್ಸ್ ನೀಡುವ ಪದ್ಧತಿಯನ್ನ ಜಾರಿ ಮಾಡಬೇಕಾಗಿದೆ. ಪತ್ರಕರ್ತರನ್ನ ಗುರುತಿಸುವಂತಹ ಕಾನೂನನ್ನ ಜಾರಿ ಮಾಡಬೇಕಾಗಿದೆ. ಸಮಾಜದಲ್ಲಿ ವಸೂಲಿ ಪತ್ರಕರ್ತರನ್ನ ಮಟ್ಟ ಹಾಕುವಂತಹ ಕೆಲಸ ಆಗಬೇಕಾಗಿದೆ. ಧನ್ಯವಾದಗಳು.